ಹಲೋ ನಮಸ್ತೆ ಆಲ್ ದ ಸ್ಟೂಡೆಂಟ್ಸ್ ಆ್ಯಂಡ್ ದ ಪೇರೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಎಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಎಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಎಲ್ಲ KCET ಸ್ಟೂಡೆಂಟ್ಸ್ಗಳು ರಿಸಲ್ಟ್ಗಾಗಿ ವೆಯ್ಟ್ ಮಾಡ್ತಾ ಇದ್ರಿ, ಯಾವಾಗ ಬರುತ್ತೆ ಅಂತ ಹೇಳ್ತಾ. ಸೊ ನಾನು ಹೇಳಿದ್ದೆ ಆನ್ ಆರ್ ಬಿಫೋರ್ 6th ಬರುತ್ತೆ ಅಂತ ಹೇಳಿದ್ದೆ. ಸೊ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಎಕ್ಸ್ ಖಾತೆಯಲ್ಲಿ ಅಫಿಷಿಯಲ್ ಆಗಿ ಒಂದು ಅಪ್ಡೇಟನ್ನು ಬಿಟ್ಟಿದ್ದಾರೆ. UGCET 2026 ದ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KEA ವಿಲ್ ಅನೌನ್ಸ್ ದ ರಿಸಲ್ಟ್ಸ್ ಆಫ್ ದ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಆನ್ June 6th. ಅಂದರೆ ನಾಳೆ KCET ರಿಸಲ್ಟ್ ಬರುತ್ತೆ. ಓಕೆ, ಸೊ ಈ KCET ರಿಸಲ್ಟನ್ನು ಹೇಗೆ ಚೆಕ್ ಮಾಡೋದು, ಅದರ ಲಿಂಕನ್ನು ಚೆಕ್ ಮಾಡುವಂಥ ಲಿಂಕನ್ನು, ರಿಸಲ್ಟನ್ನು ಚೆಕ್ ಮಾಡೋ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ನೀವು ನಾಳೆ ರಿಸಲ್ಟ್ ಅನೌನ್ಸ್ ಆದ ನಂತರ ಆ ಲಿಂಕನ್ನು ಕ್ಲಿಕ್ ಮಾಡಿ ನಿಮ್ಮ ರಿಸಲ್ಟನ್ನು ಚೆಕ್ ಮಾಡ್ಬೋದು, ಸರಿನಾ? ಸೊ ಇಲ್ಲೂ ನೋಡಿ, ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಆ್ಯಂಡ್ KEA ಚೇರ್ಮನ್ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ವಿಲ್ ಹೋಲ್ಡ್ ಅ ಪ್ರೆಸ್ ಕಾನ್ಫರೆನ್ಸ್ ಅಟ್ 12 noon. 12 ಗಂಟೆಗೆ ಪ್ರೆಸ್ ಕಾನ್ಫರೆನ್ಸ್ ಇರುತ್ತೆ. ಅದೇ ದಿನ ಅಂದರೆ ನಾಳೆ 12 ಗಂಟೆಗೆ ಪ್ರೆಸ್ ಕಾನ್ಫರೆನ್ಸ್ ಇರುತ್ತೆ. ಅದೇ ದಿನ ನಿಮಗೆ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಆ್ಯಂಡ್ ದ ಪಬ್ಲಿಕ್ ಕ್ಯಾನ್ ಅಬ್ಟೈನ್ ದ ರಿಸಲ್ಟ್ಸ್ ಬೈ ಕ್ಲಿಕ್ಕಿಂಗ್ ಆನ್ ದ ಫಾಲೋವಿಂಗ್ ಲಿಂಕ್ಸ್ ಆಫ್ಟರ್ 2 PM. ಸ್ಟೂಡೆಂಟ್ಸ್ಗಳು ನಿಮ್ಮ ರಿಸಲ್ಟನ್ನು ಅಥವಾ ಪೇರೆಂಟ್ಸ್ಗಳು ನಿಮ್ಮ ಮಕ್ಕಳ ರಿಸಲ್ಟ್ಗಳನ್ನ ನೀವು ಚೆಕ್ ಮಾಡಬೇಕು ಅಂದರೆ 2 ಗಂಟೆ ನಂತರ. ಯಾಕಂದರೆ 12 ಗಂಟೆಗೆ ಅಂದರೆ ಬೆಳಗ್ಗೆಯಿಂದ ಸ್ಟಾರ್ಟ್ ಆಗುತ್ತೆ ರಿಸಲ್ಟನ್ನ, ಡೇಟಾವನ್ನು ಅಪ್ಲೋಡ್ ಮಾಡಲಿಕ್ಕೆ ಬೆಳಗ್ಗೆಯಿಂದ ಸ್ಟಾರ್ಟ್ ಆಗುತ್ತೆ. 12 ಗಂಟೆಗೆ ಪ್ರೆಸ್ ಕಾನ್ಫರೆನ್ಸನ್ನು ಕರೀತಾರೆ. ಯಾವ ಸ್ಟೂಡೆಂಟ್ಗಳು ಟಾಪ್ ಬಂದಿದ್ದಾರೆ, ಯಾವ ಡಿಸ್ಟ್ರಿಕ್ಟಿಂದ ಯಾರು ಟಾಪ್ ಬಂದಿದ್ದಾರೆ, KCETಯಲ್ಲಿ ಹೇಗಾಗಿದೆ ಅನ್ನೋದರ ಪ್ರೆಸ್ ಕಾನ್ಫರೆನ್ಸ್ ಇರುತ್ತೆ. ಈ ಲಿಂಕಲ್ಲಿ 12 o'clock ಅಫಿಷಿಯಲ್ ಆಗಿ ನಿಮ್ಗೆ ಸಿಗುತ್ತೆ. ಕೆಲವೊಂದು ಟೈಮ್ 2 o'clock, ಕೆಲವೊಂದು ಟೈಮ್ ಏನಾಗುತ್ತೆ 12 o'clock ಅಟ್ ದ ಟೈಮ್ ಆಫ್ ಪ್ರೆಸ್ ಕಾನ್ಫರೆನ್ಸ್ ನೀವು ಚೆಕ್ ಮಾಡಿದ್ರು ಸಿಗುತ್ತೆ. ಬಟ್ ಸರ್ವರ್ ತುಂಬ ಬ್ಯುಸಿ ಇದ್ದಾಗ ನಿಮಗೆ ಎಷ್ಟೇ ಟೈಮ್ ಚೆಕ್ ಮಾಡಿದ್ರು ಸಿಗೋದಿಲ್ಲ. ಅದಕ್ಕೋಸ್ಕರ ವೆಯ್ಟ್ ಮಾಡಿ, 2 o'clock ನಂತರನೇ ರಿಸಲ್ಟನ್ನು ಚೆಕ್ ಮಾಡಿ. ಈ ರಿಸಲ್ಟನ್ನು ಚೆಕ್ ಮಾಡೋ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ದಯವಿಟ್ಟು ಈ ಲಿಂಕನ್ನು ಇವಾಗಲೇ ಕಾಪಿ ಮಾಡಿ ಇಟ್ಕೊಂಡಿರಿ, ನಾಳೆ ರಿಸಲ್ಟನ್ನು ಚೆಕ್ ಮಾಡ್ಬೋದು. ಓಕೆ, ಇಷ್ಟು ದಿನದವರೆಗೆ ಇದ್ದಂಥ ನಿಮ್ಮೆಲ್ಲ ಡೌಟ್ಸ್ಗಳಿಗೆ ಇವತ್ತು ಕ್ಲಾರಿಟಿ ಸಿಕ್ಕಿದೆ. ಅಂದರೆ ನಾಳೆ ಸಿಗುತ್ತೆ ಅಫಿಷಿಯಲ್ ಆಗಿ, ಸರ್ ಎಷ್ಟು ರ್ಯಾಂಕ್ ಬರುತ್ತೆ, ಏನು ವೇರಿಯೇಷನ್ ಆಗುತ್ತೆ, ನಂದು KCETಯಲ್ಲಿ ಇಷ್ಟು ಮಾರ್ಕ್ಸ್ ಇದೆ, ಬೋರ್ಡಲ್ಲಿ ಇಷ್ಟು ಮಾರ್ಕ್ಸ್ ಇದೆ, ರ್ಯಾಂಕ್ ಏನಾಗುತ್ತೆ ಅನ್ನೋದರ ತುಂಬ ಡೌಟ್ಸ್ಗಳು ಎಲ್ಲೂ ನೋಡಿದ್ರು ಕೂಡ ಸ್ಟೂಡೆಂಟ್ಸ್ಗಳು ಇದನ್ನು ಕಮೆಂಟ್ ಮಾಡ್ತಾ ಇದ್ದಿದ್ರು. ಸೊ ನಾಳೆ ನಿಮಗೆ ಅಫಿಷಿಯಲ್ ಆಗಿ ರಿಸಲ್ಟ್ ಬರ್ತಾ ಇದೆ. ಓಕೆ, ಮತ್ತು ಕೆಲವೊಂದಿಷ್ಟು ಕಡೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಆಗಾಯಿತು, ಮತ್ತು CBSE ರಿಸಲ್ಟ್ ಇದು ಹೀಗಾಯಿತು, ಅದು ಯಾವುದನ್ನು ಕೂಡ ಕನ್ಸಿಡ್ರೇಷನಿಗೆ ತಗೊಳ್ತಾ ಇಲ್ಲ. ಎಲ್ಲದನ್ನು ಡಿಚ್ ಮಾಡಿ ಈಗ ರಿಸಲ್ಟನ್ನು ಕೊಡ್ತಾ ಇದ್ದಾರೆ ನಾಳೆ. ಓಕೆ, ಯಾರಿಗೆ ಇನ್ ಕೇಸ್ ನಾಳೆ ರಿಸಲ್ಟನ್ನು ಚೆಕ್ ಮಾಡಲಿಕ್ಕೆ ಆಗದೇ ಇದ್ದರೆ ಅಥವಾ ರಿಸಲ್ಟ್ ಬರದೇ ಇದ್ದರೆ ವರಿ ಆಗಲಿಕ್ಕೆ ಅಗತ್ಯ ಇಲ್ಲ. ಬೇರೆ ಇನ್ನೊಂದು ಲಿಂಕನ್ನು ರಿಲೀಸ್ ಮಾಡ್ತಾರೆ, ಅದರಲ್ಲಿ ಸ್ಪಾಟ್ ರ್ಯಾಂಕಿಂಗ್ ಅಂತ ಕೊಡ್ತಾರೆ. ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಮಾತ್ರ. ಓಕೆ, ಸೊ ನೋ ನೀಡ್ ಟು ವರಿ. ಎಲ್ರಿಗೂ ಆಲ್ ದ ವೆರಿ ಬೆಸ್ಟು. ಎಲ್ರಿಗೂ ಕೂಡ ಎಕ್ಸ್ಪೆಕ್ಟೆಡ್ಗಿಂತ ಕಡಿಮೆ ರ್ಯಾಂಕೇ ಬರಲಿ. ಯಾರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರ ಅದಕ್ಕಿಂತ ಕಡಿಮೆ ರ್ಯಾಂಕ್ ಬರಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಅದೇ ರೀತಿ ಯಾರಿಗಾದರೂ ನಿಮ್ಮ KCET ಅಥವಾ ಕಾಮಿಡಿಗೆ ಕೌನ್ಸಿಲಿಂಗಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ ನನ್ನ ನಂಬರ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಆದಷ್ಟು ಬೇಗ ಜಾಯ್ನ್ ಆಗಿ 1-to-1 ಪರ್ಸನಲ್ ಗೈಡೆನ್ಸ್ ಇರುತ್ತೆ ಇಂಜಿನಿಯರಿಂಗ್ ಅಡ್ಮಿಷನ್ ಆಗೋವರೆಗೂ. ಓಕೆ, ಸೊ ಈ ವಿಡಿಯೋದ ರಿಲೇಟೆಡ್ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.